ಬೆಂಗಳೂರು ಮೂಲದ ಯುವಕ ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದ. ಬೆಂಗಳೂರಿಗೆ ವಾಪಸ್ ಬಂದ ನಂತರ ಯುವತಿಯೊಬ್ಬಳು ಮೀಟ್ ಆಗಬೇಕು ಅಂದ್ಲು. ಹೋಗಿ ಮೀಟ್ ಆಗಕ್ಕೆ ಹೋದ. ಕಿಡ್ನ್ಯಾಪ್ ಆದ, ಚಿತ್ರಹಿಂಸೆ ಅನುಭವಿಸ್ದ. ಈಗ ಪೊಲೀಸ್ ಸ್ಟೇಷನ್ಗೆ ಹೋದ. ಯಾರಿವನು, ಏನಾಯಿತು ಸ್ಟೋರಿ ಡೀಟೇಲ್ಸ್ ಇಲ್ಲಿದೆ. ಯುವಕನ ಕಿಡ್ನ್ಯಾಪ್, 2 ಕೋಟಿ ಹಣಕ್ಕೆ ಡಿಮ್ಯಾಂಡ್, 8 ದಿನಗಳ ಕಾಲ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಹಲ್ಲೆ, 4 ಬಂಧನ, ಯುವತಿ ಸೇರಿ 4 ಎಸ್ಕೇಪ್. ಹೌದು, ಬೆಂಗಳೂರು ಮೂಲದ ಲಾರೆನ್ಸ್ ಅನ್ನುವ ಯುವಕ ದೂರದ ದುಬೈನಲ್ಲಿ ಕೆಲಸ ಮಾಡ್ತಾರೆ. ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರಿಗೆ ವಾಪಸ್ ಬಂದು ಖಾಸಗಿ ಹೋಟೆಲ್ ಒಂದರಲ್ಲಿ ವಾಸವಾಗಿದ್ದ. ಜುಲೈ 15ನೇ ತಾರೀಕು ಮುಂಜಾನೆ 3 ಗಂಟೆ ಹೊತ್ತಿಗೆ ಮಹಿಮಾ ಅನ್ನುವ ಯುವತಿ ಲಾರೆನ್ಸ್ಗೆ ಕರೆ ಮಾಡಿ, ನಿನ್ನನ್ನು ಮೀಟ್ ಮಾಡಬೇಕು, ಎಲ್ಲಿದೆಯಾ ಬಾ ಅಂತ ಕರೀತಾಳೆ. ಯುವತಿ ಕರೆದಿದ್ದೆ ತಡ ಯುವಕ ಲಾರೆನ್ಸ್ ಖುಷಿಯಾಗಿ ಹೋಟೆಲ್ನಿಂದ ಯುವತಿ ಹೇಳಿದ ಜಾಗಕ್ಕೆ ಓಡೋಡ್ ಹೋಗ್ತಾನೆ. ಈ ವೇಳೆ ಅಲ್ಲೇ ಇದ್ದ 3 ಲಾರೆನ್ಸ್ನನ್ನ ಕಾರ್ನಲ್ಲಿ ಲಾಕ್ ಮಾಡಿಕೊಂಡು ಕಿಡ್ನಾಪ್ ಮಾಡ್ತಾರೆ. ಹಾಗೆ ಕಿಡ್ನಾಪ್ ಮಾಡಿದ ಆರೋಪಿಗಳು ಸಿಟಿಯೆಲ್ಲ ಸುತ್ತಾಡಿಸ್ಕೊಂಡು ಇಂದಿರಾನಗರ ಸರ್ವಿಸ್ ಅಪಾರ್ಟ್ಮೆಂಟ್ ಕರೆದುಕೊಂಡು ಹೋಗಿ ಕೂಡಿ ಹಾಕ್ತಾರೆ. 2.5 ಕೋಟಿ ಹಣ ಕೊಡಬೇಕು, ಇಲ್ಲ ಅಂದ್ರೆ ಜೀವ ಸಮೇತ ಹೊರಗೆ ಬಿಡಲ್ಲ ಅಂತ ಹೇಳಿ ಬೆದರಿಕೆ ಹಾಕಿ ಹಲ್ಲೆ ಮಾಡ್ತಾರೆ. ಶಾಕಿಂಗ್ ವಿಚಾರ ಏನ್ ಗೊತ್ತಾ, ಲಾರೆನ್ಸ್ಗೆ ಕರೆ ಮಾಡಿದ್ದ ಯುವತಿ ಸೇರಿದಂತೆ 8 ಜನ ಅಲ್ಲೇ ಇರ್ತಾರೆ. ಸತತ 8 ದಿನಗಳ ಕಾಲ ಕೂಡಿ ಹಾಕಿ ಹಲ್ಲೆ ಮಾಡಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಬಳಿಕ ಆರೋಪಿಗಳು ಕೊನೆಗೆ 25 ಲಕ್ಷ ಹಣಕ್ಕೆ ಡೀಲ್ ಮಾಡಿ ಲಾರೆನ್ಸ್ ನನ್ನ ಹೊರಗೆ ಬಿಡ್ತಾರೆ. ಹೊರಗೆ ಬಂದಂತಹ ಲಾರೆನ್ಸ್ ನೇರವಾಗಿ ಅಶೋಕನಗರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡ್ತಾನೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು 4 ಬಂಧಿಸಿ ಉಳಿದ 4ರಿಗಾಗಿ ಬಲೆ ಬೀಸಿದ್ದಾರೆ. ಅವರು ಫಿರ್ಯಾದಿ ಬಂದು ತನ್ನ ಮಗ ಮಿಸ್ಸಿಂಗ್ ಇದ್ದಾನೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಒಂದು ಡಿಸ್ಟ್ರೆಸ್ ಕಾಲ್ ಬರುತ್ತೆ. ಆ ಡೀಟೇಲ್ಸ್ ಮೇಲೆ ನಾವು ಹುಡುಕಾಡಕ್ಕೆ ಶುರು ಮಾಡಿದ್ದೀವಿ. ಅಲ್ಲಿಂದ ಆತನಿಗೆ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದು ಸೆಟಲ್ ಮಾಡಿಸಿ ಆತನಿಗೆ ವಿಚಾರಣೆ ಮಾಡಿದಾಗ ಗೆಳ್ತೀನಿ ನಂಬಿಟ್ಟು ಆ ಕ್ಯಾಬ್ನಲ್ಲಿ ಡ್ರೈವರ್ ಜೊತೆಗೆ ಇಬ್ಬರು ಬಂದು ಕುತ್ಕೊಂಡು ಇನ್ನೊಂದು ಕಡೆ ಆತನಿಗೆ ಕರ್ಕೊಂಡು ಹೋಗ್ತಾರೆ. ಅಪಾರ್ಟ್ಮೆಂಟ್ ಥರ ಮಾಡಿಬಿಟ್ಟು ಅಲ್ಲಿ ಇಟ್ಕೊಂಡು ದುಡ್ಡಿನ ಡಿಮಾಂಡ್ ಮಾಡ್ತಾರೆ. ಇವೆಲ್ಲ ಪ್ರಕರಣ ಬೆಳಕಿಗೆ ಬಂತು. ಆತನ ಗೆಳತಿಯ ಸಹಚಾರಿಗಳು ಈಗಾಗಲೇ 4 ಜನರನ್ನ ಬಂಧಿಸಲಾಗಿದೆ. ಪತ್ತೆ ಕಾರ್ಯ ನಡೀತಾ ಇದೆ. ಆಕೆನೇ ಕರ್ಸ್ಕೊಂಡಿರೋದು ಅಂತ ಕಾಣ್ತಾ ಇದೆ. ದುಬೈನಿಂದ ರಜೆ ಮೇಲೆ ಬೆಂಗಳೂರಿಗೆ ಬಂದ ಯುವತಿ ಮಾತಿಗೆ ಮನಸೋತು ಕಿಡ್ನಾಪ್ ಆಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಆದ್ರೆ ಯಾವ ಕಾರಣಕ್ಕೆ ಕಿಡ್ನಾಪ್ ಆಯ್ತು, ಇದಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.